ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ನಟನಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಿದ್ದಾರೆ ಪೊಲೀಸರು. ಮಡೆನೂರು ಮನುಗೆ ಇಂದು ಮೆಡಿಕಲ್ ಟೆಸ್ಟ್ ನಡೆಯಲಿದೆ. ಇನ್ನು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಸಿಗ್ತಾ ಇರುವಂತದ್ದು, ಸಂತ್ರಸ್ತೆ ಮಿಂಚು ಆಡಿಯೋ ವೈರಲ್ ಆಗಿದ್ದು ಅಪ್ಪಣ್ಣ ವಿರುದ್ಧ ಕಿಡಿಕಾರಿದ್ದಾರೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಅಪ್ಪಣ್ಣ ವಿರುದ್ಧ ಮಿಂಚು ಕಿಡಿಕಾರಿದ್ದಾರೆ. ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅಪ್ಪಣ್ಣ ಕಾರಣ ಎಂದ ಸಂತ್ರಸ್ತೆ. ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದ ಅಪ್ಪಣ್ಣ ಅಂತ ಈಗ ಮಿಂಚು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದು ಈ ಒಂದು ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಮತ್ತೊಂದು ಟ್ವಿಸ್ಟ್. ಪ್ರತಿದಿನ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದ ಅಪ್ಪಣ್ಣ ಅಂತ ಇಲ್ಲಿ ಮಿಂಚು ಕಿಡಿಕಾರಿರುವ ಆಡಿಯೋ ಒಂದು ವೈರಲ್ ಆಗಿದೆ. ಇದೇನಿದು ಮತ್ತೊಂದು ಟ್ವಿಸ್ಟ್ ಇದು ಈ ಪ್ರಕರಣಕ್ಕೆ. ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರದ ಆರೋಪವನ್ನ ಹೊರಿಸಿದ್ದ ಸಂತ್ರಸ್ತೆ ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆ ಮಿಂಚು ಆಡಿಯೋ ವೈರಲ್ ಆಗಿದ್ದು ಅಪ್ಪಣ್ಣ ವಿರುದ್ಧ ಕಿಡಿಕಾರಿದ್ದಾರೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಅಪ್ಪಣ್ಣ ವಿರುದ್ಧ. ಹಾಗಿದ್ರೆ ಆಡಿಯೋದಲ್ಲಿ ಏನಿದೆ ಕೇಳೋಣ. ಹಾಯ್ ಫ್ರೆಂಡ್ಸ್, ನಾನು ಮಿಂಚು ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗೆ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಕ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್. ಇದನ್ನ ಎಲ್ರಿಗೂ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಮಿಂಚು ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗೆ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಕ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್. ಇದನ್ನ ಎಲ್ರಿಗೂ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್.